ನಿಮ್ಮನ್ನು ಐಗುಪ್ತದಿಂದ ಕರತಂದ ಯೆಹೋವನೆಂಬ ನಾನೇ ನಿಮ್ಮ ದೇವರು. ಅಗಲವಾಗಿ ಬಾಯ್ದೆರೆಯಿರಿ, ಅದನ್ನು ತುಂಬಿಸುವೆನು ಅಂದೆನು. ಮಂಗಳವಾರ 22 ಜುಲೈ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಅರಸುಗಳು 2ನೇ ಭಾಗ 4ನೇ ಅಧ್ಯಾಯದ 7ನೇ ವಚನ. ಕೂಡಲೇ ಎಣ್ಣೆ ಉಕ್ಕುವುದು ನಿಂತು ಹೋಯಿತು. ತರುವಾಯ ಆಕೆಯು ದೇವರ ಮನುಷ್ಯನ ಹತ್ತಿರ ಬಂದು ನಡೆದದ್ದನ್ನೆಲ್ಲ ತಿಳಿಸಿದಳು. ಅವನು ಆಕೆಗೆ, ಹೋಗಿ ಎಣ್ಣೆಯನ್ನು ಮಾರಿ ಸಾಲ ತೀರಿಸು, ಉಳಿದ ಹಣದಿಂದ ನೀನು ನಿನ್ನ ಮಕ್ಕಳು ಜೀವನ ಮಾಡಿರಿ ಅಂದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಕೊಟ್ಟವರನ್ನು ನೆನೆಸುವುದು. ಕರ್ತನಲ್ಲಿ ಪ್ರಿಯರೇ, ಪ್ರವಾದಿಯಾದಂಥ ಎಲೀಷನ ಬಳಿಗೆ ಒಬ್ಬ ಪ್ರವಾದಿ ಮಂಡಳಿಯಲ್ಲಿರುವವನ ಹೆಂಡತಿಯು ಬಂದು, ತನ್ನ ಗಂಡನು ತೀರಿ ಹೋಗಿದ್ದಾನೆ, ಸಾಲುಗಾರರು ಆಕೆಯ ಮಕ್ಕಳನ್ನು ಕರೆದೊಯ್ಯದಕ್ಕೆ ಬಂದಿದ್ದಾರೆ ಎಂಬುದಾಗಿ ಹೇಳಿ, ತಾನು ಇಂಥ ಕಷ್ಟದಲ್ಲಿದ್ದೇನೆಂಬುದಾಗಿ ಹೇಳಿದಳು. ಆಗ ಎಲೀಷನು ಆಕೆಗೆ, ನಿಮ್ಮಲ್ಲಿ ಏನಿದೆ ಎಂಬುದಾಗಿ ಕೇಳುವಾಗ, ಒಂದು ಬೊಗಸೆ ಎಣ್ಣೆ ಇದೆ ಎಂಬುದಾಗಿ ಹೇಳಿದಳು. ಆಗ ಅವನು ಆಕೆಗೆ, ಮನೆಗೆ ಹೋಗಿ ಆ ಎಣ್ಣೆಯನ್ನು ಇರುವಂಥ ಎಲ್ಲಾ ಪಾತ್ರೆಗಳಲ್ಲಿ ಹಾಕು ಎಂಬುದಾಗಿ ಹೇಳಿದನು. ಆಕೆ ಹೋಗಿ ಹಾಕುವಾಗ ಅನೇಕ ಪಾತ್ರೆಗಳಿಗೆ ಎಣ್ಣೆ ತುಂಬಿತ್ತು. ಇನ್ನು ಯಾವ ಪಾತ್ರೆ ಇಲ್ಲದಿರುವಾಗ ಆ ಎಣ್ಣೆ ಉಕ್ಕುವುದು ನಿಂತು ಹೋಯಿತು. ಇದಾದ ನಂತರ ಆಕೆಯು ದೇವ ಮನುಷ್ಯನ ಬಳಿಗೆ ಬಂದು ನಡೆದದ್ದನ್ನೆಲ್ಲ ತಿಳಿಸಿದಳು. ಕರ್ತನಲ್ಲಿ ಪ್ರಿಯರೇ, ಎಲೀಷನು ಆಕೆಗೆ, ಹೋಗಿ ಆ ಎಣ್ಣೆಯನ್ನು ಮಾರಿ ಸಾಲವನ್ನು ತೀರಿಸಿ ಉಳಿದದ್ದರಲ್ಲಿ ನಿನ್ನ ಜೀವನ ಮಾಡಿಕೊ ಎಂಬುದಾಗಿ ಹೇಳಿದನು. ಕರ್ತನಲ್ಲಿ ಪ್ರಿಯರೇ, ಮೊದಲು ಆ ಸ್ತ್ರೀಯಲ್ಲಿದ್ದಂಥ ನಂಬಿಕೆ ನಾವು ಗಮನಿಸಬೇಕು. ದೇವ ಮನುಷ್ಯನಾದಂಥ ಎಲೀಷನು ಹೇಳಿದ ಹಾಗೆ ಆಕೆ ಮಾಡಿದಳು. ಇದಾದ ನಂತರ ಆ ಒಂದು ಅದ್ಭುತವನ್ನು ಅನುಭವಿಸಿದಂಥ ಆಕೆ ತಾನೇ ಏನು ಮಾಡಬೇಕೆಂಬುದಾಗಿ ನಿರ್ಧರಿಸದೆ ದೇವ ಮನುಷ್ಯನ ಬಳಿಗೆ ತಿರುಗಿ ಬಂದು ನಡೆದದ್ದನ್ನೆಲ್ಲ ಹೇಳಿ ತಿಳಿಸಿದಳು. ಕರ್ತನಲ್ಲಿ ಪ್ರಿಯರೇ, ನಾವು ಅನೇಕ ರೀತಿಯಲ್ಲಿ ಕಷ್ಟಕ್ಕೆ ಒಳಗಾದಾಗ ದೇವರಲ್ಲಿ ಮೊರೆ ಹೊಕ್ಕುತ್ತೇವೆ, ಪ್ರಾರ್ಥಿಸುತ್ತೇವೆ. ದೇವರು ಅದ್ಭುತವನ್ನು ಮಾಡಿದ ಕ್ಷಣ ನಾವು ಬಹಳ ಸಂತೋಷದಿಂದ ಅದನ್ನು ಆಚರಿಸುತ್ತೇವೆ, ಅದನ್ನು ಅನುಭವಿಸುತ್ತೇವೆ. ಆಮೇಲೆ ದೇವರ ಬಳಿಗೆ ಹೋಗುತ್ತೇವೆ. ಆದರೆ ಆ ಸ್ತ್ರೀಯು ಆ ಕ್ಷಣವೇ ದೇವರ ಮನುಷ್ಯನ ಬಳಿಗೆ ಹೋಗಿ ನಡೆದದ್ದನ್ನೆಲ್ಲ ತಿಳಿಸಿದಳು. ಅದಾದ ನಂತರ ಅದನ್ನು ಅನುಭವಿಸಿದಳು, ಉಪಯೋಗಿಸಿದಳು ಎಂಬುದಾಗಿ ನೋಡುತ್ತೇವೆ. ನಾವು ದೇವರಿಗೆ ಮೊದಲು ಸ್ತೋತ್ರ ಸಲ್ಲಿಸುವಂಥದ್ದು. ಉಪಕಾರ ಹೊಂದಿದಾಗ ನಾವುಗಳು ಅದನ್ನು ನೆನೆಸಿಕೊಂಡು, ಕೊಟ್ಟವರನ್ನು ನೆನೆಸಿಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿದೆ. ವಿಶೇಷವಾಗಿ ದೇವರು ನಮಗೆ ಮಾಡಿದಂಥ ಉಪಕಾರಗಳನ್ನು ಆ ಕ್ಷಣವೇ ದೇವರಿಗೆ ಸ್ತೋತ್ರ ಸಲ್ಲಿಸಿ ವಂದಿಸಿ ಮುಂದೆ ಮಾಡುವಂಥದ್ದನ್ನು ವಿಚಾರಿಸುವಂಥದ್ದು ನಿಜವಾಗ್ಲೂ ಸರಿಯಾದಂಥದ್ದೇ. ಆ ಸ್ತ್ರೀಯಂತೆ ನಾವು ಕೂಡ ದೇವರ ಕಡೆಗೆ ಸ್ತೋತ್ರ ಸಲ್ಲಿಸಿ ವಂದಿಸಿ ಮುಂದೆ ಸಾಗೋಣ. ಕರ್ತನೇ ದಯಾಮಯ ಸ್ವಾಮಿ, ಕೃಪೆಯಿಂದ ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.